ಬಂದು ಸ್ವಾಮಿಯನ್ನು ಹುಡುಕ್ತಾರೆ. ಸ್ವಾಮಿಯನ್ನು ಹುಡುಕಿದಾಗ ಸ್ವಾಮಿ ಹುಡುಕಬೇಕಾದ್ರೆ ಎಲ್ಲೆಲ್ಲಿ ಹುಡುಕ್ತಾರೆ? ಒಂದು ಕಡ್ಡಿ ತಗೊಂಡು ನೀರೊಳಗೆ ಇಳಿಬೇಕಾದ್ರೆ ಎಲ್ಲವೂ ಹುಡುಕೊಂಡು ಹೋಗ್ತಾರೆ. ಯಾವಾಗ ಕಡ್ಡಿ ತಗೊಂಡು ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಗ್ರಹಕ್ಕೆ ಚುಚ್ಚುತ್ತಾರೋ ಅಲ್ಲಿಂದ ರಕ್ತ ಬರ್ಲಿಕ್ಕೆ ಆರಂಭಿಸುತ್ತೆ. ರಕ್ತ ಬರ್ಲಿಕ್ಕೆ ಆರಂಭಿಸಿದಾಗ ಒಳಗೆ ಏನಿದೆ ಎಂಬತಕ್ಕಂಥದ್ದು ತೆಗೆದು ನೋಡಿದಾಗ ಸ್ವಾಮಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಆಚೆ ತೆಗೆದು ಬಹಳ ಕಷ್ಟ ಆಗುತ್ತೆ. ಆಗ ಎತ್ತಿನ ಗಾಡಿಯ ಸಹಾಯದಿಂದ ಸ್ವಾಮಿನ ತಗೊಂಡು ಬರ್ತಾರೆ. ಎಲ್ಲಿ ಸ್ವಾಮಿಯನ್ನು ತೆಗೆದುಕೊಂಡು ಒಮ್ಮೆ ಭೂಮಿ ಮುಟ್ಟಿಸ್ತಾರೋ ಅಲ್ಲೇ ಸ್ಥಾಪನೆ ಆಗೋಗುತ್ತೆ. ಹಾಗೆ ಆ ಸ್ಥಾಪನೆ ಆದಂತಹ ಸಾನ್ನಿಧ್ಯವೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಸ್ವಾಮಿ ಸಾಕಷ್ಟು ವರ್ಷಗಳ ಕಾಲ ಆ ಒಂದು ಪಾರಸ ತೀರ್ಥ ಆ ತೀರ್ಥದಲ್ಲಿದ್ದು ಅದಾದ ನಂತರ ಭಕ್ತರನ್ನು ಹರಿಸಿ ಆಶೀರ್ವಾದ ಮಾಡಲಿಕ್ಕಾಗಿ ಈ ಸಾನ್ನಿಧ್ಯಕ್ಕೆ ಬಂದಿದ್ದಾನೆ. ಇಲ್ಲಿ ಸಾಕಷ್ಟು ಜನ ಭಕ್ತರು ಈ ಸ್ವಾಮಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಗರ್ಭಗುಡಿ ಆಗ್ಲಿ, ವಿಶೇಷವಾಗಿರ್ತಕ್ಕಂಥ ಆಲಯ ಆಗ್ಲಿ, ಅಥವಾ ಇದಕ್ಕೊಂದು ಮೇಲ್ಛಾವಣಿ ಆಗ್ಲಿ ಏನೂ ಇಲ್ಲ. ಮೇಲ್ಛಾವಣಿ ಮಾಡುವಂಗಿಲ್ಲ. ಯಾಕೆಂದ್ರೆ ಶನಿಗೆ ಪಂಚಭೂತಗಳಲ್ಲಿ ಇರ್ತಕ್ಕಂಥ ವಿಶೇಷತೆ ಇದೆ. ಹಾಗಾಗಿ ಈ ಸ್ವಾಮಿಗೆ ಒಂದು ದೇವಾಲಯ ಅಥವಾ ಒಂದು ರಾಜಗೋಪುರ ಅಥವಾ ವಿಮಾನ ಗೋಪುರ, ಮೇಲ್ಭಾಗದ ಒಂದು ಚಾವಣಿ, ಇಲ್ಲಿ ಬೇಕಾದಷ್ಟು ಸಿರಿ ಸಂಪತ್ತನ್ನು ಭಗವಂತ ತಂದಿಟ್ಟರು ಏನನ್ನೂ ಮಾಡ್ಲಿಕ್ಕಾಗುದಿಲ್ಲ. ಯಾವುದು ಮಾಡಿದ್ರೂ ನಿಲ್ಲೋದೂ ಇಲ್ಲ. ಹಾಗೂ ಬಲವಂತದಿಂದ ಏನಾದರೂ 4 ಗರಿ ಹಾಕಿ ಒಂದು ಮೇಲ್ಭಾಗದಲ್ಲಿ ಒಂದು ಶೀಟನ್ನು ಅಥವಾ ಒಂದು ಮೋಲ್ಡನ್ನು ಹಾಕಬೇಕು ಅಂತ ಪ್ರಯತ್ನ ಪಟ್ಟವರು ಸಾಕಷ್ಟು ಜನ ನೋವು ತಿಂದಿದ್ದಾರೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಈ ಸಾನ್ನಿಧ್ಯವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಭಾಗದಲ್ಲಿ ಸುಧಾರಿಸ್ತಾರೆ. ಈ ಭಾಗದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಈ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತ್ಯದ ಯಾರೊಬ್ಬರ ಮನೆಗಾಗ್ಲಿ, ಯಾವೊಂದು ಆಫೀಸುಗಳಿಗಾಗ್ಲಿ, ಯಾವುದೇ ಅಂಗಡಿ ಮುಂಗಟ್ಟುಗಳಿಗಾಗಲಿ ಒಂದಕ್ಕೂ ಬಾಗ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಕಳ್ಳರ ಕಾಕರ ಯಾವುದು ಕಾಟವೂ ಇಲ್ಲ. ಇಲ್ಲಿ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಕಬ್ಬಿಣದ ಮಳೆ ಆಗ್ಲಿ, ₹1 ನಾಣ್ಯ ಬರಲಿ, ಇದನ್ನು ತೆಗೆದುಕೊಂಡು ಸೊಂಟದಲ್ಲಿ ಇಟ್ಕೊಂಡು ಆಚೆಗೆ ಹೊರಟ್ರೆ ಅವನು ಗಡಿ ದಾಟೋದಿಲ್ಲ. ಅಂದ್ರೆ ಅಂತಹ ಒಂದು ಶಕ್ತಿಯುತವಾದಂತಹದ್ದು ಕಲಿಯುಗದಲ್ಲಿ ಇಂದಿಗೂ ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಅದ್ಭುತವಾದಂತಹ ಕ್ಷೇತ್ರ.